ವರ್ಷಕ್ಕೆ ಬರೀ ಒಂದ್ಸತಿ ಯಾಕೆ ಬರುತ್ತೆ, 20 ಸಲ ಆದ್ರೂ ಬರ್ಬೇಕಿತ್ತು. ಯಾಕಂದ್ರೆ ಈ ದಿನ ನಮ್ಗೆ ಪಾಠ ತಗೊಳ್ಳಲ್ಲ. ಇವತ್ತು ಫಂಕ್ಷನ್ ಇರುತ್ತೆ. ಟೀಚರ್ಸ್ಗೆ ನಾವು ಗೇಮ್ಸ್ ಆಡಿಸ್ತೀವಿ, ಆಮೇಲೆ ಒಳ್ಳೆ ಮಜಾ ಮಾಡ್ತೀವಿ. ಅಲ್ಲ ಕಣೋ, ನಾನು ಟೀಚರ್ಗೆ ವಾಚ್ ತಗೊಂಡ್ ಬಂದಿದ್ದೀನಿ ಗಿಫ್ಟ್. ವಾಚಾ? ನಾನು ಚಾಕ್ಲೇಟ್ ತಗೊಂಡ್ ಬಂದಿದ್ದೀನಿ, ಡೈರಿ ಮಿಲ್ಕ್ ಚಾಕ್ಲೇಟ್. ವಾಚ್ ಮತ್ತೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂತೆ. ನಾನು ಡ್ರೆಸ್ ತಗೊಂಡ್ ಬಂದಿದ್ದೀನಿ. ನಾನು ಕೂಡ ಅಷ್ಟೇ. ನಾನು ಬ್ಯಾಗ್, ಅದು ಸೈಡ್ ಹ್ಯಾಂಡ್ ಬ್ಯಾಗ್ ತಗೊಂಡ್ ಬಂದಿದ್ದೀನಿ ನಾನು. ಓ ಐಶ್ವರ್ಯ, ನೀನೇನ್ ತಗೊಂಡ್ ಬಂದಿದ್ದೀಯ? ನಾನದು ಗಡಿಯಾರ ತಗೊಂಡು ಬಂದಿದ್ದೀನಿ, ಮಿಸ್ ಮನೆಯಲ್ಲಿ ಹಾಕಕ್ಕೆ. ಗಡಿಯಾರ ಅಂತೆ. ಅಲ್ಲ ಕಣೋ ರಾಜು, ನೀನೇನ್ ತಗೊಂಡು ಬಂದಿದೀಯಾ? ನಾನು ಏನು ತಗೊಂಡು ಬಂದಿಲ್ಲ. ನನಗೆ ಇವತ್ತು ಟೀಚರ್ಸ್ ಡೇ ಅಂತ ನೆನಪೇ ಇರಲಿಲ್ಲ. ನಾ ಎಂತದು ಗಿಫ್ಟೇ ತಗೊಂಡು ಬಂದಿಲ್ಲ. ನಿಂಗೆ ಗೊತ್ತಿಲ್ವಾನೋ ಇವತ್ತು ಟೀಚರ್ಸ್ ಡೇ ಅಂತ? ನೀನ್ ಗಿಫ್ಟ್ ತಗೊಂಡ್ ಬಂದಿಲ್ಲ. ನಿಲ್ ನೋಡಿ, ನಾವೆಲ್ಲರೂ ಏನಾದ್ರೂ ಒಂದು ಗಿಫ್ಟ್ ತಗೊಂಡ್ ಬಂದಿದ್ದೀವಿ. ನಮ್ಮ ಕ್ಲಾಸ್ ಅಲ್ಲಿ ನೀನು ಒಬ್ನೇ ಏನು ತಗೊಂಡ್ ಬಂದಿಲ್ಲ. ಒಂದ್ ನಿಮಿಷ ಕಣೋ, ನಾನು ಇವಾಗ ಹೋಗಿ ತಗೊಂಡ್ ಬರ್ತೀನಿ. ನೆನಪಿರ್ಲಿಲ್ಲ ನನಗೆ. ಇವತ್ತು ಟೀಚರ್ಸ್ ಡೇ ಅಂತ ನಂಗೆ ಗೊತ್ತಿತ್ತು, ಆದ್ರೆ ಟೀಚರ್ಗೆ ಗಿಫ್ಟ್ ತಗೊಳ್ಳಕ್ಕೆ ನನ್ನ ಹತ್ರ ದುಡ್ಡೇ ಇರಲಿಲ್ಲ. ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ. ನನ್ನ ಮನೆಯಲ್ಲಿ ದುಡ್ಡು ಕೇಳಿದ್ರೆ ಸರಿ ಆಗಲ್ಲ. ನಾನು ಏನ್ ಮಾಡೋದು? ಟೀಚರ್ ಮುಂದೆ ಈ ಮುಖ ತಗೊಂಡು ಹೆಂಗ್ ಹೋಗ್ಲಿ ನಾನು? ರಾಜು, ಇವತ್ತು ಶಾಲೆ ಏನು ಬೇಗ ಬಿಟ್ರಾ? ಏನು ಬೇಗ ಬಂದ್ಬಿಟ್ಟಿದ್ಯಲ್ಲ? ಅಮ್ಮ, ಅದು ಇವತ್ತು ಶಿಕ್ಷಕರ ದಿನಾಚರಣೆ ಕಣೆ ಅಮ್ಮ. ನಮ್ಮ ಶಾಲೆಯಲ್ಲಿ ಇವತ್ತು ಟೀಚರ್ಸ್ ಡೇ ಆಚರಿಸ್ತಾರಂತೆ. ನಮ್ಮ ಕ್ಲಾಸಲ್ಲಿ ಎಲ್ಲರೂ ಟೀಚರ್ಗೆ ಗಿಫ್ಟ್ ತಗೊಂಡು ಬಂದಿದ್ದಾರೆ, ಏನೇನೋ ತಗೊಂಡು ಬಂದಿದ್ದಾರೆ. ನಾನು ಒಬ್ಬನೇ ಏನು ತಗೊಂಡು ಹೋಗಿಲ್ಲ. ನನಗೆ ನಾಚಿಕೆ ಬಂದ್ ಕಣೆ ಅಮ್ಮ, ಅದಕ್ಕೆ ನಾನು ಅಲ್ಲಿಂದ ಎದ್ದು ಬಂದ್ಬಿಟ್ಟೆ. ಅಯ್ಯೋ ರಾಜು. ನಮಸ್ತೆ, ಕುತ್ಕೊಳ್ಳಿ. ಟೀಚರ್, ನಮ್ಮೆಲ್ಲರ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ ಟೀಚರ್. ಮಕ್ಕಳೇ, ಥ್ಯಾಂಕ್ ಯು. ಇವಾಗ ನಾನು ಅಟೆಂಡೆನ್ಸ್ ತಗೊಳ್ತೀನಿ. ಅಟೆಂಡೆನ್ಸ್? ಟೀಚರ್, ಇವತ್ತು ಪಾಠ ಇಲ್ಲ ತಾನೇ? ಇಲ್ಲ, ಪಾಠ ಮಾಡಲ್ಲ ಇವತ್ತು. ಅಟೆಂಡೆನ್ಸ್ ಹಾಕ್ತೀನಿ. ರಮೇಶ ಪ್ರೆಸೆಂಟ್ ಮಿಸ್. ಪ್ರಮೋದ ಬಂದಿದ್ದೀನಿ ಮಿಸ್. ಪಿಂಕಿ ಪ್ರೆಸೆಂಟ್ ಮಿಸ್. ರಾಜು ಈ ಹುಡುಗ ಇವತ್ತು ಬಂದಿಲ್ವಾ? ಯಾಕೆ ಇವತ್ತು ಇವನು ಬಂದಿಲ್ಲ? ಇವನು ದಿನ ಬರ್ತಾನಲ್ಲ ಶಾಲೆಗೆ. ಇವನು ಒಂದಿನಾನು ಶಾಲೆ ತಪ್ಸಲ್ಲ. ಇವತ್ತು ಯಾಕೆ ಬಂದಿಲ್ಲ ಇವನು? ಮಿಸ್, ರಾಜು ಶಾಲೆಗೆ ಬಂದು ಹೋದ. ಅವನು ಇವತ್ತು ಟೀಚರ್ಸ್ ಡೇ ಅಂತ ಅವನಿಗೆ ಇವತ್ತು ಗೊತ್ತಿರ್ಲಿಲ್ಲ ಅಂತೆ. ಅವನು ನಿಮಗೆ ಗಿಫ್ಟ್ ತರಕ್ ಹೋದ. ಗಿಫ್ಟಾ? ಮಿಸ್, ನಾವೆಲ್ಲರೂ ನಿಮಗೆ ಗಿಫ್ಟ್ ತಗೊಂಡು ಬಂದಿದ್ದೀವಿ. ಆದ್ರೆ ರಾಜು ಏನು ತಗೊಂಡು ಬಂದಿರ್ಲಿಲ್ಲ. ಅದಕ್ಕೆ ಅವನು ಗಿಫ್ಟ್ ತಗೊಂಡು ಬರ್ತೀನಿ ಅಂತ ತರಕ್ ಹೋದ. ರಾಜು ಗಿಫ್ಟ್ ತರಕ್ ಹೋದ್ನಾ? ಮಕ್ಕಳ್ರ, ನೀವು ಗಿಫ್ಟ್ ಎಲ್ಲ ಯಾಕೆ ತರಕ್ ಹೋಗಿದ್ದು? ಗಿಫ್ಟ್ ಎಲ್ಲ ನಾನು ತಗೊಳ್ಳಲ್ಲ. ಟೀಚರ್ಸ್ ಡೇ ಅಂದ್ರೆ ಗಿಫ್ಟ್ ಕೊಡೋದಲ್ಲ. ನೀವು ಒಳ್ಳೆ ಓದಿ ಒಳ್ಳೆ ವ್ಯಕ್ತಿ ಆಗ್ಬೇಕು, ನಮಗೆ ಅದೇ ಗಿಫ್ಟ್. ನಾನು ರಾಜು ಎಲ್ಲಿ ಹೋದ ಅಂತ ನೋಡ್ತೀನಿ. ಮಿಸ್ ಇಲ್ಲಿ ಯಾಕೆ ಬರ್ತಾ ಇದ್ದಾರೆ? ರಾಜು. ಮಿಸ್, ನಾನು ಗಿಫ್ಟ್ ತಗೊಂಡು ಬರ್ತೀನಿ. ರಾಜು, ನಾನು ಗಿಫ್ಟ್ ಕೇಳಕ್ ಬಂದಿದ್ದಲ್ಲ ಕಣೋ. ಏನಂದ್ರೆ ಟೀಚರ್ಸ್ ಡೇಗೆ ಟೀಚರ್ಸ್ಗೆ ಗಿಫ್ಟ್ ಎಲ್ಲ ಕೊಡೋದಲ್ಲ. ನೀವು ಗಿಫ್ಟ್ ಕೊಟ್ರು ಕೂಡ ನಾನು ತಗೊಳ್ಳಲ್ಲ. ಗಿಫ್ಟ್ ಎಲ್ಲ ಕೊಡೋದಲ್ಲ ಕಣೋ ಮಗ. ಅಂದ್ರೆ ನೀವು ಒಳ್ಳೆ ಓದಿ ಒಳ್ಳೆ ವ್ಯಕ್ತಿ ಆಗ್ಬೇಕು. ನೀವು ಕ್ಲಾಸಲ್ಲಿ ಒಳ್ಳೆ ಗಮನ ಕೊಟ್ಟು ಓದ್ಬೇಕು. ಟೀಚರ್ಸ್ಗೆ ಅದೇ ಗಿಫ್ಟ್, ಗೊತ್ತಾಯ್ತಾ? ನಾನು ಒಳ್ಳೆ ಓದ್ತೀನಿ ಮಿಸ್, ಆದ್ರೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಗಿಫ್ಟ್ ತಗೊಂಡು ಬಂದಿದ್ರು. ನಾನು ಏನು ತಗೊಂಡು ಬಂದಿರಲಿಲ್ಲ. ನಂಗೆ ಗೊತ್ತು, ನಾನು ಯಾರ್ದು ಗಿಫ್ಟ್ ಕೂಡ ತಗೊಂಡಿಲ್ಲ. ಗಿಫ್ಟ್